ಮಹನೀಯರ ವೃತ್ತ ಹಾಗೂ ಪುತ್ಥಳಿ ಸ್ಥಾಪನೆಗಾಗಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಮಾನ್ವಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಹತ್ತಿರ ವಿವಿಧ ಮಹನೀಯರ ವೃತ್ತ ಹಾಗೂ ಪುತ್ಥಳಿ ಸ್ಥಾಪನೆ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹೋರಾಟಕ್ಕೆ ಚಾಲನೆ ನೀಡಿ ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್ ಮಾತನಾಡಿ, ಪಟ್ಟಣದಲ್ಲಿ ಮಾನ್ವಿ ಪುರಸಭೆಯಿಂದ ರಾಯಚೂರಿನಿಂದ ಸಿನ್ನೂರು ರಸ್ತೆಯವರೆಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ವಿಶ್ವಗುರು ಶ್ರೀ ಬಸವೇಶ್ವರ, ಛತ್ರಪತಿ ಶಿವಾಜಿ, ಮಹಾತ್ಮ ಗಾಂಧೀಜಿ, ಮಹರ್ಷಿ ವಾಲ್ಮೀಕಿ ವೃತ್ತಗಳು ಅನುಮೋದನೆಗೊಂಡು ನಿರ್ಮಾಣವಾಗಿದ್ದರೂ ಕೂಡ ಇದುವರೆಗೂ ಈ ವೃತ್ತಗಳಲ್ಲಿ ವಿವಿಧ ಮಹನೀಯರ ಪುತ್ಥಳಿಗಳನ್ನು ಕೂಡಿಸುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇದುವರೆಗೂ ಕೂಡ ಪಟ್ಟಣದ ವೃತ್ತಗಳಲ್ಲಿ ಮಹನೀಯರ ಪುತ್ಥಳಿಗಳನ್ನು ಕೂಡಿಸಿಲ್ಲ. ಪ್ರಸ್ತುತ ಕೋಟಿ ವೆಚ್ಚದ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡುತ್ತಿರುವ ಸಂಸ್ಥೆಯವರು ಹಾಗೂ ಕೆಎಸ್ಆರ್ಟಿಸಿ ಇಲಾಖೆ ಅಧಿಕಾರಿಗಳು ರಸ್ತೆ ಕಾಮಗಾರಿ ಪಟ್ಟಣದಲ್ಲಿ 80% ಪೂರ್ಣವಾಗಿದ್ದರೂ ಕೂಡ ಪಟ್ಟಣದಲ್ಲಿನ ಮಹನೀಯರ ವೃತ್ತಗಳ ಅಭಿವೃದ್ಧಿ ಹಾಗೂ ಪುತ್ಥಳಿಗಳ ಸ್ಥಾಪನೆ ಕುರಿತು ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲದೆ ಇರುವುದು ಪಟ್ಟಣದ ಎಲ್ಲ ಸಮುದಾಯಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದು, ಇನ್ನು 10 ದಿನಗಳಲ್ಲಿ ಪಟ್ಟಣದ ವಿವಿಧ ಮಹನೀಯರ ವೃತ್ತಗಳನ್ನು ಅಭಿವೃದ್ಧಿಪಡಿಸಿ ಪುತ್ಥಳಿಗಳನ್ನು ಕೂಡಿಸದೇ ಇದ್ದಲ್ಲಿ ಪಟ್ಟಣದ ಎಲ್ಲ ಸಮುದಾಯದವರು ಸೇರಿಕೊಂಡು ಪಟ್ಟಣದ ವಿವಿಧ ಮಹನೀಯರ ವೃತ್ತಗಳನ್ನು ಅಭಿವೃದ್ಧಿಪಡಿಸಿ ಪುತ್ಥಳಿ ಕೂಡಿಸುವಂತೆ ಒತ್ತಾಯಿಸಲಾಯಿತು. ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮಾತನಾಡಿ, ತಾಲೂಕಿನ ಜನ ಹಾಗೂ ವಾಹನ ಆಗುವಂತೆ ರಾಜ್ಯ ಸರ್ಕಾರದಿಂದ ಕೆಎಸ್ಆರ್ಟಿಸಿ ಇಲಾಖೆ ಮೂಲಕ 1688 ಕೋಟಿ ವೆಚ್ಚದಲ್ಲಿ 78 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು, ರಸ್ತೆ ನಿರ್ಮಾಣ ಕಾಮಗಾರಿ ಗುತ್ತಿಗೆ ಪಡೆದ ಸಂಸ್ಥೆಯವರು ಅಂದಾಜು ಪಟ್ಟಿಯಲ್ಲಿರುವಂತೆ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಕೈಗೊಳ್ಳದೇ ಇದ್ದರೂ ಕೂಡ ಕೆಎಸ್ಆರ್ಟಿಸಿ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳದೇ ಇರುವುದರಿಂದ ಕೆಲವೇ ವರ್ಷಗಳಲ್ಲಿ ರಸ್ತೆ ಹಾಳಾಗಿದೆ. ತಾಲೂಕು ಆಡಳಿತ ಹಾಗೂ ಪುರಸಭೆ ಅಧಿಕಾರಿಗಳು, ಪಟ್ಟಣದ ಮಾಜಿ ಬಿಜೆಪಿ ಮಾನ್ವಿ ಮಂಡಲ ಅಧ್ಯಕ್ಷ ಜಿ. ಸುಧಾಕರ್, ಮುಖಂಡರಾದ ತಿಮ್ಮಾರೆಡ್ಡಿ, ಭೋಗವತಿ, ಶರಣೇಗೌಡ, ನಕ್ಕುಂದಿ, ರಂಗಪ್ಪ ಮಾತನಾಡಿದರು. ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಹರಿಹರ ಪಾಟೀಲ್, ಮುಖಂಡರಾದ ಉಮೇಶ್ ಸಜ್ಜನ್, ಗುರುಸಿದ್ದಪ್ಪ ಕಣ್ಣೂರು, ಹನುಮೇಶ್ ನಾಯಕ್ ಸದಾಪುರ್, ಶ್ರೀನಗರೇಶ್ವರ, ಆರ್ಯ ವೈಶ್ಯ ಸಮಾಜದ ತಾಲೂಕು ಅಧ್ಯಕ್ಷ ಆರ್. ಮುತ್ತುರಾಜ್ ಶೆಟ್ಟಿ, ಕಾರ್ಯದರ್ಶಿ ಬಿ. ಈರಣ್ಣ, ಶಾಂತಿಲಾಲ್ ಸೇಠ್, ಬಸವರಾಜ್, ನಕ್ಕುಂದಿ, ಗೋಪಾಲ್, ಇಬ್ರಾಹಿಂಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾವುದು ಕೂಡ ರಸ್ತೆ ಮೇಲೆ ಏನು ಮಾಡಬಾರ್ದು ಅಂತ ನಿರ್ಬಂಧ ಆಗುತ್ತೆ. ಹೀಗಾಗಿ ರಸ್ತೆಯ ಪಕ್ಕದಲ್ಲಿ ಆ ಜಮೀನು ಎಲ್ಲಿ ಉಳಿತದ ಸರ್ಕಾರಿ ಜಮೀನು ನೋಡಿ ಮೊದಲು ಅದನ್ನು ಸ್ಥಳ ಗುರುತು ಮಾಡೋಣ ನಾವು ಇವತ್ತು ಅಂತ ಹೇಳಿ ಒಂದು ಸರ್ವೇಯರಿಗೆ, ತಾಲೂಕು ಸರ್ವೇಯರಿಗೆ ಮತ್ತು AW ಅವರಿಗೆ, ಅದೇ ರೀತಿಯಾಗಿ ಚೀಫ್ ಆಫೀಸರ್, ಮಾನ್ಯ ಚೀಫ್ ಆಫೀಸರ್ ಅವರಿಗೂ ಕೂಡ ಫೋನ್ ಮಾಡಿ ಕಾಂಟ್ರಾಕ್ಟರ್ ಅವ್ರಿಗೂ ಕೂಡ ಬರಲಿಕ್ಕೆ ಹೇಳಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಎಲ್ಲ ವೃತ್ತಗಳಲ್ಲಿ ಕೂಡ ಇದನ್ನು ಮೊದಲು ಸ್ಥಳ ಗುರುತು ಮಾಡೋಣ ನಾವು ಅಂತೇಳಿ ಒಂದು ಅಂತಿಮ ನಿರ್ಣಯಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದು ನಮಗೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ಮಾಡೋಣ, ಹೋರಾಟ ಬೇಡ, ದಯವಿಟ್ಟು ಹೋರಾಟವನ್ನು ನಿಲ್ಲಿಸಿ, ನೀವು ಅದೇನಿದ್ರು ಕೂಡ ನಾನು ಇಲ್ಲೇ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಹೋಗಿದ್ದೀವಿ. ರಾಯಪ್ಪ ಹೆಗ್ಗಡವರು, ಕೋಟಾಳ ವೇಣುಗೌಡ ಹೆಗ್ಗಡವರು, ಆಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಇವರು ಗೋಪಾಲ್ ಇಬ್ರಾಹಿಂಪುರು, ರವಿಕುಮಾರ್, ಆಮೇಲೆ ಕುಮಾರಸ್ವಾಮಿ ಎಲ್ಲರೂ ಕೂಡ ಹೋಗಿ ಕುರಿತು ಅಲ್ಲಿ ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ನಿರ್ಣಯಕ್ಕೆ ಬಂದು ಅಲ್ಲಿ ಆರ್ಯವೈ ಸಮಾಜ ಹಿರಿಯರು ಕೂಡ ಬಂದಿದ್ದರು, ಪುತ್ರ ಶೆಟ್ಟಿಯವರು, ಅದೇ ರೀತಿ ನಮ್ಮಲ್ಲಿ ಬಸವರಾಜ್ ಬಂದಿದ್ದರು. ಈ ರೀತಿಯಾಗಿ ಎಲ್ಲರೂ ಕೂಡ ಕುರಿತು ಒಂದು ಒಮ್ಮತದ ನಿರ್ಣಯ ಮಾಡಿ ತಹಸೀಲ್ದಾರ್ ಅವರಿಗೆಂಥ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿಯನ್ನು ನಾವು ವಾಪಸ್ ಪಡಿಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ತಹಸೀಲ್ದಾರ್ ಅವರು ಮಾಡತಕ್ಕಂಥ ಒಂದು ನಿರ್ಣಯಕ್ಕೆ, ಮುಂದಿನ ನಿರ್ಣಯಕ್ಕೆ ನಮಗೇನಾದರೂ ಅಸಮಾಧಾನ ಇದ್ದಲ್ಲಿ ಮತ್ತೆ ಮತ್ತೆ ನೀವು ಧರಣಿ ಮಾಡಿ ನಾನು ಅದಕ್ಕೆ ಪರವಾನಗಿ ಕೊಡ್ತೀನಿ. ನಿಮ್ಗೆ ಯಾವುದು ಕೂಡ ಚಿಂತೆ ಮಾಡಬಾರ್ದು, ನಾ ಎಲ್ಲ ನಿಮ್ಮ ಪರವಾಗಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಂಥ ಉದ್ದೇಶದಿಂದ ನಾವು ಇವತ್ತು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಇಲ್ಲಿಗೆ ಅಂತ್ಯಗೊಳಿಸ್ತೇವೆ. ದಯವಿಟ್ಟು ಹಿಂಪಡೆಯುತ್ತೇವೆ. ದಯವಿಟ್ಟು ಮಾನವೀಯ ನಾಗರಿಕರ ಹಿತದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವೆ ಹೊರತು ಯಾವ ಅಧಿಕಾರಿಗಳ ವಿರುದ್ಧ ಹಾಕೊಂಡಾಗಲಿ, ಯಾವ ಗುತ್ತೇದಾರರ ವಿರುದ್ಧ ಹಾಕೊಂಡಾಗಲಿ ನಾವು ಮುಂದುವರೆಯೋಕೆ ನಾವು ಅವಕಾಶ ನೀಡುವುದಿಲ್ಲ. ತಹಸೀಲ್ದಾರ್ ಅವರು ಕೊಟ್ಟಂಥ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಇಲ್ಲಿಗೆ ನಿಲ್ಲಿಸಬೇಕಂತೇಳಿ ನಾವು ನಿರ್ಣಯ ತೆಗೆದುಕೊಂಡಿದ್ದು, ಸಾರ್ವಜನಿಕರೆಲ್ಲರೂ ಕೂಡ ಇದಕ್ಕೆ ಸಹಕಾರ ಬೆಂಬಲ ನೀಡಬೇಕಂತೇಳಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊತ ಸರ್ಕಾರಿಯಲ್ಲಿ ವೃತ್ತಗಳ ನಿರ್ಮಾಣಕ್ಕಾಗಿ ನಾವು ಮನವಿ ಕೊಟ್ಟಿದ್ವಿ. 2024ರಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವೃತ್ತಗಳ ನಿರ್ಮಾಣ ಕೂಡ ಆಗಬೇಕು. ಆಮೇಲೆ ಮಹಾಪುರುಷರ ಒಂದು ಪುತ್ಥಳಿಗಳು ಕೂಡ ನಿರ್ಮಾಣ ಆಗಬೇಕಂತೇಳಿ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು, ಶ್ರೀ ಬಸವೇಶ್ವರರವರು ಮತ್ತು ಮಹಾತ್ಮ ಗಾಂಧೀಜಿಯವರು, ಮಹರ್ಷಿ ವಾಲ್ಮೀಕಿ
ಮತ್ತು ಛತ್ರಪತಿ ಶಿವಾಜಿಯವರ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿ ಈ ಒಂದು ವೃತ್ತಗಳನ್ನು ಅಭಿವೃದ್ಧಿಪಡಿಸಬೇಕಂತೇಳಿ ಮನವಿ ಪತ್ರ ಕೊಟ್ಟಿದ್ವಿ. ಅದ್ರ ಪ್ರಕಾರ ಅವರು ನಡ್ಕೊಂಡಿಲ್ಲ ಅಂತೇಳಿ ನಾವು ನಿನ್ನೆಯಿಂದ ಕೂಡ ಅನಿರ್ದಿಷ್ಟಾವಧಿ ಧರಣಿ ಆರಂಭ ಮಾಡ್ತು ಅಂತೇಳಿ ತಹಸೀಲ್ದಾರ್ ಅವರಿಗೆ ಮುಂಚೆಯೇ ನಾವು ಮನವಿ ಪತ್ರವನ್ನು ಕೊಟ್ಟು ಆರಂಭ ಮಾಡಿದ್ದೀವಿ. ತಹಸೀಲ್ದಾರ್ ಅವರು ನಿನ್ನೆ ರಾತ್ರಿ ಅವ್ರ ಜೊತೆ ಮಾತಾಡಿ ನಮಗೆ ಕರೆ ಮಾಡಿ ಬೆಳಗ್ಗೆ 8 ಗಂಟೆಗೆ ಬರೋಕ್ಕೆ ಹೇಳಿದರು. ಅದ್ರದ್ದೇನಾದರೂ ಒಂದು ಅಂತಿಮ ಕಾಣಿಸೋಣ ಅಂತೇಳಿ ಅದ್ರ ಪ್ರಕಾರ ಅವರು ಎಲ್ಲ ಚರ್ಚೆ ಮಾಡಿ ಅವರೊಂದಿಗೆ ಇವತ್ತು ಮಧ್ಯಾಹ್ನ ಸ್ಥಳ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಎಲ್ಲ ವೃತ್ತಗಳಲ್ಲಿ ಹೋಗಿ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಸ್ಥಳ ಅವಕಾಶ ಆದಂತ ನೋಡಿ ಮಾರ್ಕ್ ಮಾಡಿ ಬರೋಣ. ನಂತರ ಪುತ್ಥಳಿಗಳ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳೋಣ ಅಂತೇಳಿ ಅವ್ರು ಹೇಳಿದಕ್ಕೆ ನಾವು ಒಂದು ಈ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಿಂಪಡೆಯುವ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ರಸ್ತೆಯ ಮಧ್ಯದಲ್ಲಿ ವೃತ್ತಗಳನ್ನಾಗಲಿ ಪುತ್ಥಳಿಗಳನ್ನಾಗಲಿ ಇಡುವುದನ್ನು ನಿಷೇಧಿಸಿ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಕೂಡ ಆದೇಶ ಕೂಡ ಮಾಡಿದೆ ಅಂತೇಳಿ ನಮ್ಮ ಗಮನಕ್ಕೆ ತಹಸೀಲ್ದಾರ್ ತಂದ ಕಾರಣ ಅವರಿಗೂ ಕೂಡ ಸಹಕರಿಸಬೇಕಾಗಿದೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ನಿರ್ಣಯಕ್ಕೆ ಬಂದು ಸಮಾಜದ ಮುಖಂಡರು ಎಲ್ಲ ಸಮಾಜದ ಮುಖಂಡರು ನಾವು ಎಲ್ಲರೂ ಕೂಡ ನಿರ್ಣಯಕ್ಕೆ ಬಂದು ತಹಸೀಲ್ದಾರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.